ಹಾಯ್ ಫ್ರೆಂಡ್ಸ್, ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸ್ ಏನಂತಂದಾಗ ಪಿ ಡಿ ಒ ಮತ್ತು ಕೆ ಎಸ್ಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಜಿ ಕೆ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಂಪಾರ್ಟೆಂಟ್ ಜಿ ಕೆ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಭೂದಾನ ಚಳವಳಿ ಯಾರು ಆರಂಭಿಸಿದರು? ಭೂದಾನ ಚಳವಳಿ ಯಾರು ಆರಂಭಿಸಿದ್ದಾರೆ ಅಂತೇಳಿ ಮೊದಲನೇ ಕ್ವಶನ್ ಐತಿ ಸ್ನೇಹಿತರೆ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ನೋಡಿರಿ, ಮೊದಲನೇ ಆಪ್ಷನ್ ಸ್ವಾಮಿ ವಿವೇಕಾನಂದ, ಆಚಾರ್ಯ ವಿನೋಬಾ ಭಾವೆ, ಮಹಾತ್ಮ ಗಾಂಧಿ, ಜಯಪ್ರಕಾಶ್ ನಾರಾಯಣ್. ಹೌದಾ? ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಹಲವಾರು ಬಾರಿ ರಿಪೀಟ್ ಆಗೈತೆ ಕ್ವಶನ. ಯಾವುದು? ಭೂದಾನ ಚಳವಳಿ ಯಾರು ಆರಂಭಿಸಿದರು ಅಂತ ಕೇಳಿದಾಗ ಆಚಾರ್ಯ ವಿನೋಬಾ ಭಾವೆ. ಆಚಾರ್ಯ ವಿನೋಬಾ ಭಾವೆ ಅವರು ಈ ಭೂದಾನ ಚಳವಳಿಯನ್ನು ಆರಂಭ ಮಾಡ್ತಾರೆ ನೋಡಿ ಸ್ನೇಹಿತರೆ. ನೋಡಿ, ಆಗಸ್ಟ್ ಕೊಡುಗೆಗಳ ವಿರುದ್ಧ ಗಾಂಧೀಜಿಯವರು ವೈಯಕ್ತಿಕ ಸತ್ಯಾಗ್ರಹವನ್ನು ಏನು ಮಾಡಿದಾರಪ್ಪ ಅಂತಂದಾಗ ಅಳವಡಿಸಿಕೊಂಡವರು. ಯಾರು? ಮಹಾತ್ಮ ಗಾಂಧೀಜಿಯವರು. ಇದರ ವಿರುದ್ಧ? ಆಗಸ್ಟ್ ಕೊಡುಗೆಗಳ ವಿರುದ್ಧ. ನೋಡ್ರಿ, ಪ್ರಾರಂಭಿಸಿದ ಪ್ರಥಮ ವೈಯಕ್ತಿಕ ಸತ್ಯಾಗ್ರಹ ಅಂದ್ರೆ ವೈಯಕ್ತಿಕ ಸತ್ಯಾಗ್ರಹವನ್ನು ಅಳವಡಿಸಿಕೊಂಡವರು ಮೊಟ್ಟ ಮೊದಲ ಬಾರಿಗೆ ಗಾಂಧೀಜಿಯವರು. ಅದನ್ನು ಪ್ರಾರಂಭಿಸಿದವರು ಯಾರು ಮೊಟ್ಟ ಮೊದಲ ಬಾರಿಗೆ ತಂದಾಗ? ವಿನೋಬಾ ಭಾವೆ. ಎರಡನೇ ವೈಯಕ್ತಿಕ ಸತ್ಯಾಗ್ರಹವನ್ನು ಕೈಗೊಂಡವರು ಯಾರು ತಂದಾಗ ಜವಾಹರ್ಲಾಲ್ ನೆಹರು. ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ರಿಪೀಟ್ ಆಗೋ ಚಾನ್ಸ್ ಜಾಸ್ತಿ ಐತಿ ಸ್ನೇಹಿತರೆ. ನೆಕ್ಸ್ಟ್, ನೆಹರು ಅವರು ಒಂದು ಕೃತಿಯನ್ನು ಬರೀತಾರೆ ಸ್ನೇಹಿತರೆ. ಯಾವುದಪ್ಪ ಅಂತಂದಾಗ ಗ್ಲಿಪ್ಸಮ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತೇಳಿ. ಗ್ಲಿಪ್ಸಮ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎಂಬ ಒಂದು ಕೃತಿಯನ್ನು ಬರೀತಾರೆ. ಯಾರು? ಜವಾಹರ್ಲಾಲ್ ನೆಹರು ಅವರು. ದೇಶದ ಮೊದಲ ಪ್ರಧಾನಿ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡಿ, 1965 ಕನ್ನಡ ಸಾಹಿತ್ಯ ಕಾದಂಬರಿ ಸಂಸ್ಕಾರ. ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಎಲ್ಲ ಎಕ್ಸಾಮಲ್ಲೂ ಸಹ ಕೇಳುವಂಥ ಕಾಮನ್ ಕ್ವಶನ್ ಆಗಿರ್ತಾವೆ ಸ್ನೇಹಿತರೆ ಇವು. 1965 ಕನ್ನಡ ಸಾಹಿತ್ಯ ಕಾದಂಬರಿ ಸಂಸ್ಕಾರ ಬರೆದ ಸಾಹಿತಿ ಯಾರು ಅಂತೇಳಿ ಇಂಪಾರ್ಟೆಂಟ. ಇದರ ಮೇಲೆ, ಈ ಕೃತಿಯ ಮೇಲೆ ಭಾಳ ಸತಿ ಕ್ವಶನ್ ಆಗೈತಿ. ಸಂಸ್ಕಾರ ಎಂಬ ಕೃತಿಯನ್ನು ಬರೆದವರು ಯಾರಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಪಾಟೀಲ್, ಎಂ ಕಲಬುರ್ಗಿ ಅಂತೇಳಿ ಸ್ನೇಹಿತರೆ. ಇಲ್ಲಿ ಸಂಸ್ಕಾರ ಎಂಬ ಕೃತಿಯನ್ನು ಬರೆದವರು ಯಾರು ಅಂತಂದಾಗ ಯು ಆರ್ ಅನಂತಮೂರ್ತಿ ಅಂತೇಳಿ. ಯಾರು? ಯು ಆರ್ ಅನಂತಮೂರ್ತಿ. ಇಂಪಾರ್ಟೆಂಟ್ ಸ್ನೇಹಿತರೆ, ನೆನಪಿರಲಿ. ಯಾವುದು? ಸಂಸ್ಕಾರ ಎಂಬ ಕೃತಿಯನ್ನು ಬರೆದವರು. ನೆಕ್ಸ್ಟ್, ಗಿರೀಶ್ ಕಾರ್ನಾಡ್ ಅವರು ಬರೆದ ಆತ್ಮಚರಿತ್ರೆ ಯಾವುದು ಅಂತಂದಾಗ ಆಡಾಡುತ್ತಾ ಆಯುಷ್ಯ ಎಂಬ ಕೃತಿಯನ್ನು ಬರೀತಾರೆ ನೋಡಿ ಸ್ನೇಹಿತರೆ. ಇವರ ಆತ್ಮಚರಿತ್ರೆ ಯಾರು? ಗಿರೀಶ್ ಕಾರ್ನಾಡ್ ಅವರ ಆತ್ಮಚರಿತ್ರೆ ಯಾವುದು ಅಂತಂದಾಗ ಆಡಾಡುತ್ತಾ ಆಯುಷ್ಯ ಅಂತೇಳಿ. ನೆಕ್ಸ್ಟ್ ನೋಡಿ, ಯು ಆರ್ ಅನಂತಮೂರ್ತಿಯವರ ಕೃತಿಗಳು ನೋಡ್ರಿ. ಸಂಸ್ಕಾರ. ಈ ಸಂಸ್ಕಾರ ಎಂಬ ಕೃತಿಯನ್ನು ಎಷ್ಟರಲ್ಲಿ ಬರೀತಾರೆ ಅಂತಂದ್ರೆ 1965 ಬರೀತಾರೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. 1965 ಸಂಸ್ಕಾರ ಎಂಬ ಕೃತಿಯನ್ನು ಬರೆದವರು ಯು ಆರ್ ಅನಂತಮೂರ್ತಿಯವರು. ನೆಕ್ಸ್ಟ್, ಭಾರತೀಪುರ ಎಂಬ ಕೃತಿಯನ್ನು ಬರೀತಾರೆ. ಭಾರತೀಪುರ ಎಂಬ ಕೃತಿಯನ್ನು ಬರೆದವರು ಯು ಆರ್ ಅನಂತಮೂರ್ತಿ. ಅವಸ್ಥೆ, ಭವ ಇವುಗಳ ಮೇಲೆ ಆಲ್ಮೋಸ್ಟ್ ಆಲ್ ಕ್ವಶನ್ ಆಗ್ಯಾವ ಸ್ನೇಹಿತರೆ. ಮೌನಿ ಎಂಬ ಕೃತಿಯನ್ನು ಸಹ ಯಾರು ಬರೀತಾರೆ ಅಂತಂದಾಗ ಯು ಆರ್ ಅನಂತಮೂರ್ತಿಯವರು ಬರೀತಾರೆ. ಭಾರತೀಪುರ, ಅವಸ್ಥೆ, ಭವ, ಸಂಸ್ಕಾರ ಎಂಬ ಕಾದಂಬರಿಗಳನ್ನು ಬರೆದವರು ಯಾರು ಅಂತಂದಾಗ ಯು ಆರ್ ಅನಂತಮೂರ್ತಿಯವರು. ಮೌನಿ ಎನ್ನುವುದು ಒಂದು ಸಹ ಕೃತಿಯನ್ನು ಬರೀತಾರೆ ಸ್ನೇಹಿತರೆ. ನೆಕ್ಸ್ಟ್, ಗಿರೀಶ್ ಕಾರ್ನಾಡ್ ಅವರ ಕೃತಿಗಳನ್ನು ಸಹ ಇಂಪಾರ್ಟೆಂಟ್ ಸ್ನೇಹಿತರೆ. PC, PSI, SD, FD ಸಹ ಇವರ ಮೇಲೆ ಕ್ವಶನ್ಗಳು ಆಗ್ತಾ ಹೋಗ್ತಾವೆ ಸ್ನೇಹಿತರೆ. ಇಂಪಾರ್ಟೆಂಟ. ಗಿರೀಶ್ ಕಾರ್ನಾಡ್ ಅವರ ಕೃತಿ ಯಯಾತಿ, ತುಘಲಕ್, ಹಯವದನ, ಹಿಟ್ಟಿನ ಹುಂಜ, ನಾಗಮಂಡಲ, ತಲೆದಂಡ ಅಂತೇಳಿ ನೋಡ್ರಿ. ಇಂಪಾರ್ಟೆಂಟ್ ಸ್ನೇಹಿತರೆ, ಗಿರೀಶ್ ಕಾರ್ನಾಡ್ ಅವರ ಕೃತಿಗಳು ಯಯಾತಿ, ತುಘಲಕ್, ಹಯವದನ, ಹಿಟ್ಟಿನ ಹುಂಜ, ನಾಗಮಂಡಲ, ತಲೆದಂಡ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಚಂದ್ರಶೇಖರ್ ಕಂಬಾರ್ ಅವರ ಕೃತಿಗಳು ನೋಡಿ ಸ್ನೇಹಿತರೆ. ಜೋಕುಮಾರ ಸ್ವಾಮಿ, ಸಂಗ್ಯಾಬಾಳೆ, ಕಾಡು ಕುದುರೆ, ಹರಿಕೆ ಕುರಿ, ಸಿರಿಸಂಪಿಗೆ ನೋಡಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ಕೃತಿಗೆ ಯಾರಿಗೆ ಚಂದ್ರಶೇಖರ್ ಕಂಬಾರ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತದೆ ಕೇಳಿದಾಗ ಸಿರಿಸಂಪಿಗೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಮನುಷ್ಯಪಥ ವಿಶ್ವಪಥ ಅಂತೇಳಿ ಯಾರು ಹೇಳಿದ್ರೆ ಕುವೆಂಪು ಅವರು. ನೆಕ್ಸ್ಟ್, ಪದ್ಯಂ, ವದ್ಯಂ, ಗದ್ಯಂ, ಹೃದಯಂ ಅಂತ ಹೇಳಿದವರು ಯಾರು ತಂದಾಗ ಮುದ್ದಣ್ಣವರು. ಇದು ಗೊತ್ತಿರಲಿ ಸ್ನೇಹಿತರೆ, ಇಂಪಾರ್ಟೆಂಟಾ. ಗಿರೀಶ್ ಕಾರ್ನಾಡ್ ಅವರ ಕೃತಿಗಳು ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗೆ ಯು ಆರ್ ಅನಂತಮೂರ್ತಿಯವರ ಕೃತಿಗಳು ಸಹ ಇಂಪಾರ್ಟೆಂಟ. ನೆಕ್ಸ್ಟ್,
ಮೊದಲೇ ನೋಡ್ರಿ ಕ್ವಶನ್ ಇದು. ಚಂದ್ರನ ಮೇಲ್ಮೈಯಿಂದ ಭೂಮಿಗೆ ಒಂದು ಬಂಡೆಗಲ್ಲನ್ನು ತಂದರೆ ಆಗ ನೋಡ್ರಿ, ಚಂದ್ರನಲ್ಲಿ ಒಂದು ಬಂಡೆಗಲ್ಲನ್ನು ಭೂಮಿಗೆ ತೆಗೆದುಕೊಂಡು ಬಂದರೆ ಆಗ ನಮ್ಮ ಭೂಮಿಯಲ್ಲಿ ಏನು ವ್ಯತ್ಯಾಸವನ್ನು ನಾವು ಕಾಣಬಹುದು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ, ಅದರ ದ್ರವ್ಯರಾಶಿ ಬದಲಾಗುವುದು, ಅದರ ತೂಕ ಬದಲಾಗುತ್ತದೆ. ದ್ರವ್ಯರಾಶಿ ತೂಕಗಳೆರಡೂ ಬದಲಾಗುವವು. ದ್ರವ್ಯರಾಶಿ ತೂಕಗಳೆರಡೂ ಮೊದಲಿನಂತೆ ಇರುವುದು. ಇಲ್ಲಿ ಆನ್ಸರ್ ನೋಡಿ ಸ್ನೇಹಿತರೆ, ಯಾವುದಾಗುತ್ತೆ ಅಂದಾಗ ಆಪ್ಷನ್ ಬಿ, ಅದರ ತೂಕ ಬದಲಾಗುತ್ತದೆ, ದ್ರವ್ಯರಾಶಿಯಲ್ಲೆಲ್ಲ. ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ. ಚಂದ್ರನಲ್ಲಿ ಮತ್ತು ಭೂಮಿಯಲ್ಲಿ ವಸ್ತುಗಳ ದ್ರವ್ಯರಾಶಿ ಗಾತ್ರದಲ್ಲಿ ಚೇಂಜ್ ಆಗೋದಿಲ್ಲ ಸ್ನೇಹಿತರೆ, ತೂಕದಲ್ಲಿ ಬದಲಾಗುತ್ತದೆ. ಯಾಕಂತಂದಾಗ ಗ್ರಾವಿಟೇಷನ್ ಪವರ್ ಏನಾಗಿರ್ತದೆ ಭೂಮಿಯ ಮೇಲೆ ಅಧಿಕವಾಗಿರುವ ಕಾರಣದಿಂದ ಭೂಮಿಯ ಮೇಲೆ ಏನಪ್ಪ ಅಂತಂದರೆ ಚಂದ್ರನಿಂದ ಒಂದು ಬಂಡೆಗಲ್ಲನ್ನು ತೆಗೆದುಕೊಂಡು ಬಂದ್ರೆ ಅಲ್ಲಿ ತೂಗಕ್ಕಿಂತ ಭೂಮಿಯ ಮೇಲೆ ಹೆಚ್ಚು ತೂಕವನ್ನು ತೂಗುತ್ತದೆ ಸ್ನೇಹಿತರೆ, ಯಾವುದು ಆ ಬಂಡೆಗಲ್ಲು. ಆದರೆ ಅದರ ಗಾತ್ರ ಅಥವಾ ದ್ರವ್ಯರಾಶಿ ಏನಾಗಲ್ಲ, ಬದಲಾಗುವುದಿಲ್ಲ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಗೃಹ ಬಳಕೆಯ ಅಡುಗೆ ಅನಿಲ ಹೆಚ್ಚಾಗಿ ಹೊಂದಿರುವುದು. ನೋಡ್ರಿ, ಗೃಹ ಬಳಕೆಯ ಅಡುಗೆ ಅನಿಲ ಹೆಚ್ಚಾಗಿ ಹೊಂದಿರುವುದು ಯಾವುದಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಮೀಥೇನ್, ಈಥೇನ್ ಎತ್ಕೊಟ್ಟಾನ. ದ್ರವ ರೂಪದ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಕೊಟ್ಟಾನ ಸ್ನೇಹಿತರೆ. ಎಥಲೀನ್ ಮತ್ತು ಕಾರ್ಬನ್ ಮೊನಾಕ್ಸೈಡ್, ಹೈಡ್ರೋಜನ್ ಮತ್ತು ಅಸೆಟೈಲೀನ್ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡ್ರಿ, ದ್ರವ ರೂಪದ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಅಂತೇಳಿ ಗೊತ್ತಿರಲಿ. ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ದ್ರವ ರೂಪದ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಗೃಹ ಬಳಕೆ ಅಡುಗೆ ಅನಿಲ ಹೆಚ್ಚಾಗಿ ದ್ರವ ರೂಪದ ಲಿಕ್ವಿಡ್ ರೂಪದಲ್ಲಿ ಕಂಡುಬರ್ತದೆ ನೋಡಿ ಸ್ನೇಹಿತರೆ. ಈ ರೀತಿಯಾದ ಸಹ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಗೃಹ ಬಳಕೆ ಅಡುಗೆ ಅನಿಲ ದ್ರವ ರೂಪದಲ್ಲಿರುತ್ತದೆ, ಘನ ರೂಪದಲ್ಲಿರುತ್ತದೆ, ಅನಿಲ ರೂಪದಲ್ಲಿರುತ್ತದೆ. ಈ ರೀತಿಯಾಗಿ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಇಲ್ಲಿ ಆನ್ಸರ್ ಗೊತ್ತಿರಬೇಕು ನಿಮಗೆ, ಲಿಕ್ವಿಡ್ ರೂಪದಲ್ಲಿ ನಾವು ಕಾಣ್ಬೋದು ಅದನ್ನು. ನೆಕ್ಸ್ಟ್, LPG ವಿಸ್ತೃತ ರೂಪ ಭಾಳ ಸತಿ ಕೇಳೋಣ ಸ್ನೇಹಿತರೆ. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್, LPGಯಲ್ಲಿರುವ ಪ್ರಮುಖ ಅನಿಲಗಳು ಯಾವತ್ತಂದಾಗ ಬ್ಯೂಟೇನ್ ಮತ್ತು ಪ್ರೋಪೇನ್. ಇಂಪಾರ್ಟೆಂಟ್ ಸ್ನೇಹಿತರೆ, ಸಿಗರೇಟ್ ಲೇಟರ್ಗಳಲ್ಲಿ ಸಹ ಬ್ಯೂಟೇನನ್ನು ಬಳಸಲಾಗುತ್ತೆ. ನೆಕ್ಸ್ಟ್, LPGಯು ಸೋರಿಕೆಯನ್ನು ಪತ್ತೆ ಹಚ್ಚಲು ರಾಸಾಯನಿಕವಾಗಿ ಏನು ಬಳಸ್ತಾರಂತೆ ಭಾಳ ಸತಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇಂಪಾರ್ಟೆಂಟ, ಇಥೈಲ್ ಮರ್ಕ್ಯಾಪ್ಟನ್ ಅಂತೇಳಿ. ಇಥೈಲ್ ಮರ್ಕ್ಯಾಪ್ಟನ್ ಎಂಬ ಒಂದು ರಾಸಾಯನಿಕವನ್ನು ಬಳಸುವ ಮೂಲಕ ಅದು ಏನಪ್ಪ ಅಂತಂದರೆ LPG ಗ್ಯಾಸ್ ಸೋರಿಕೆಯನ್ನು ಪತ್ತೆ ಹಚ್ಚಬಹುದು ಸ್ನೇಹಿತರೆ. ಇಂಪಾರ್ಟೆಂಟ. ನೆಕ್ಸ್ಟ್, ಭಾರತದ ಗಣಕಯಂತ್ರ ತುರ್ತು ಪರಿಸ್ಥಿತಿ ಪ್ರತಿಕ್ರಿಯೆ ಘಟಕ, ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಯೂನಿಟ್ ಯಾವುದು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ನೋಡಿರಿ, ಭಾರತದ ಗಣಕಯಂತ್ರ ತುರ್ತು ಪರಿಸ್ಥಿತಿ ಪ್ರತಿಕ್ರಿಯೆ ಘಟಕ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಸಿಟ್ ಅಂತೇಳಿ ಏನು ಕ್ವಶನ್ ಏನು, ಭಾರತದ ಗಣಕಯಂತ್ರ ತುರ್ತು ಪರಿಸ್ಥಿತಿ ಪ್ರತಿಕ್ರಿಯೆ ಘಟಕ ಯಾವುದು ಅಂತ ಕ್ವಶನ್ ಕೇಳೋಣ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ, ಆಪ್ಷನ್ ಬಿ, ಸರ್ಟ್ ಇನ್ ಅಂತೇಳಿ ಆನ್ಸರ್ ಆಗುತ್ತಾ. ಇಂಪಾರ್ಟೆಂಟ, ಗೊತ್ತಿರಲಿ. ಇದು ಸಹ ಏನಪ್ಪ ಅಂತಂದಾಗ ಗ್ರೂಪ್ ಸಿ, ವಿಲೇಜ್ ಅಕೌಂಟ, PDO ಇದರಲ್ಲಿ ಕಂಪ್ಯೂಟರ್ ಬಗ್ಗೆ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಇಂಪಾರ್ಟೆಂಟ, ನೆನ್ಪಿಟ್ಕೋರಿ. ನೋಡಿ, ಇಲ್ಲಿ ಇಂಪಾರ್ಟೆಂಟ, 1 GB 1 ಗಿಗಾಬ್ಯಾಟ್ ಅಂದರೆ ಎಷ್ಟಂತಂದ್ರೆ 1000 MB. ಅದೇ 1 MB ಅಂದಾಗ 1024 KB ಅಂತ ಅರ್ಥ ಸ್ನೇಹಿತರೆ. 1024 KBಗೆ 1 MB ಸಮವಾಗಿರ್ತತಿ. 1024 MBಗೆ 1 GB ಸಮವಾಗಿರ್ತದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಇದು ಇಂಪಾರ್ಟೆಂಟ, ಫೈರ್ವಾಲ್ ಅಪ್ಲಿಕೇಶನ್. ಇದು ಸಹ ಭಾಳ ಸತಿ ಕ್ವಶನ್ಗಳನ್ನು ಕೇಳ್ತಾ ಹೋಗಿ ಸ್ನೇಹಿತರೆ. ಫೈರ್ವಾಲ್ ಅಪ್ಲಿಕೇಶನ್ ಕಂಪ್ಯೂಟರ್ನ ಸುರಕ್ಷತೆಗೆ ಸಂಬಂಧಿಸಿದೆ. ಕಂಪ್ಯೂಟರ್ನ ಸುರಕ್ಷತೆಗೆ ಸಂಬಂಧಿಸಿದ ಯಾವುದಂದ್ರೆ ಫೈರ್ವಾಲ್ ಅಪ್ಲಿಕೇಶನ್ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಚಾರ್ಲ್ಸ್ ಬ್ಯಾಬೇಜ್ ಇವರನ್ನು ಏನಂತ ಕರೆಯಲಾಗುತ್ತೆ ಅಂದಾಗ ಕಂಪ್ಯೂಟರ್ನ ಪಿತಾಮಹ ಎಂದು ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ. ನೋಡಿರಿ, ಕಂಪ್ಯೂಟರ್ ಸುರಕ್ಷತೆಗೆ ಸಂಬಂಧಿಸಿದ ಯಾವುದಂದ್ರೆ ಫೈರ್ವಾಲ್ ಅಪ್ಲಿಕೇಶನ್ ಅಂತೇಳಿ ಗೊತ್ತಿರಲಿ ನಿಮಗೆ. ನೆಕ್ಸ್ಟ್, CERT ಇದ ವಿಸ್ತೃತ ರೂಪ ಏನಂತ ಕೇಳ್ತಾನೆ ಸ್ನೇಹಿತರೆ, ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ಇದು 10,000 ಮಿಲಿಗ್ರಾಮ್ಗೆ ಸಮವಾಗಿರುತ್ತೆ ನೋಡಿ ಸ್ನೇಹಿತರೆ. 10 ಗ್ರಾಮ್ ಇದು ಎಷ್ಟಕ್ಕೆ ಸಮವಾಗಿರ್ತದೆ ಅಂದರೆ 10 ಮಿಲಿಯನ್ ಗ್ರಾಮ್, ಮಿಲಿಗ್ರಾಮ್ಗೆ ಸಮವಾಗಿರ್ತೈತಿ.
ನೆಕ್ಸ್ಟ್ ವೇದಗಳಿಗೆ ಹಿಂದಿರುಗಿ ಎಂಬ ದೇವವಾಕ್ಯವನ್ನು ನೀಡಿದವರು ಯಾರು? ನೋಡಿ ಇಂಪಾರ್ಟೆಂಟ್ ಸ್ನೇಹಿತರೆ, ವೇದಗಳಿಗೆ ಹಿಂದಿರುಗಿ ಎಂಬ ದೇವವಾಕ್ಯವನ್ನು ನೀಡಿದವರು ಯಾರತ್ ಕೇಳಿದಾಗ ಸ್ವಾಮಿ ವಿವೇಕಾನಂದ ಕೊಟ್ಟರ, ಸ್ವಾಮಿ ದಯಾನಂದ ಸರಸ್ವತಿ, ರಾಮಕೃಷ್ಣ ಪರಮಹಂಸ, ರಾಜಾರಾಮ್ ಮೋಹನ್ ರಾಯ್. ಇದರಲ್ಲಿ ವೇದಗಳಿಗೆ ಹಿಂತಿರುಗಿ ಅಂತೇಳಿ ಹೇಳಿಕೆ ಅಂತ ದೇಹವಾಕ್ಯವನ್ನು ನೀಡಿದವರು ಯಾರು ಅಂದಾಗ ಸ್ವಾಮಿ ದಯಾನಂದ ಸರಸ್ವತಿಯವರು ಈ ವೇದಗಳಿಗೆ ಹಿಂದಿರುಗಿ ಎಂಬ ದೇಹವಾಕ್ಯವನ್ನು ನೀಡ್ತಾರೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ. ನೆಕ್ಸ್ಟ್ ನೋಡ್ರಿ, ಸ್ವಾಮಿ ದಯಾನಂದ ಸರಸ್ವತಿ ಹುಟ್ಟಿದ್ದು 1824ರಲ್ಲಿ ಜನನ ಆಗುತ್ತೆ. ಯಾರ್ದು? ಸ್ವಾಮಿ ದಯಾನಂದ ಸರಸ್ವತಿ ಅವ್ರದ್ದು. ಜನಿಸಿದ ಸ್ಥಳ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟಾಗಿ ಕೇಳ್ಬೋದು, ಗುಜರಾತ್ನ ಟಂಕಾರ್ ಎಂಬಲ್ಲಿ ಜನನ ಆಗುತ್ತೆ ಇವ್ರದ್ದು, ಸ್ವಾಮಿ ದಯಾನಂದ ಸರಸ್ವತಿ ಅವ್ರದ್ದು. ನೆಕ್ಸ್ಟ್ ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರು ಮೂಲಶಂಕರ ಅಂತೇಳಿ. ಇದು ಸಹ ಆಲ್ರೆಡಿ PSI PC KS ವರೆಗೂ ಸಹ ಕ್ವಶನ್ ಆಗ್ಯದ ಸ್ನೇಹಿತರೆ. ಮೂಲಶಂಕರ ಇದು ಯಾರ ಮೂಲ ಹೆಸರು ಅಂತ ಕೇಳಿದಾಗ ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರು. ಆರ್ಯ ಸಮಾಜದ ಸ್ಥಾಪಕ ಯಾರಂದಾಗ ಸ್ವಾಮಿ ದಯಾನಂದ ಸರಸ್ವತಿ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಆರ್ಯ ಸಮಾಜದ ಸ್ಥಾಪನೆ ಆದ ವರ್ಷ ಅಷ್ಟು ಕೇಳಿದಾಗ 1875ರಲ್ಲಿ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ, ಇಂಪಾರ್ಟೆಂಟ. ಇದು ಆರ್ಯ ಸಮಾಜ ಸ್ಥಾಪನೆ ಆಗಿದ್ದು ವರ್ಷ ಗೊತ್ತಿರಲಿ, 1875. ನೆಕ್ಸ್ಟ್ ಭಾರತೀಯರಿಗೆ ಎಂದು ಹೇಳಿದವರು ಸ್ವಾಮಿ ದಯಾನಂದ ಸರಸ್ವತಿಯವರು. ಏನಪ್ಪ ಅಂತಂದ್ರೆ ಭಾರತೀಯರಿಗೆ ಎಂಬ ಹೇಳಿಕೆಯನ್ನು ನೀಡಿದವರು, ಭಾರತೀಯರಿಗೆ ಎಂದು ಹೇಳಿಕೆಯನ್ನು ನೀಡಿದವರು ಸ್ವಾಮಿ ದಯಾನಂದ ಸರಸ್ವತಿ. ನೆಕ್ಸ್ಟ್ ಸತ್ಯಾರ್ಥ ಪ್ರಕಾಶ್ ಪುಸ್ತಕವನ್ನು ಬರೆದವರು ದಯಾನಂದ ಸರಸ್ವತಿ. ಸತ್ಯಾರ್ಥ ಪ್ರಕಾಶ್ ಪುಸ್ತಕ ಹಿಂದಿ ಭಾಷೆಯಲ್ಲಿದೆ ಅಂತೇಳಿ ಗೊತ್ತಿರಲಿ, ಇಂಪಾರ್ಟೆಂಟ್ ಸ್ನೇಹಿತರೆ. ಇದನ್ನು ಆರ್ಯ ಸಮಾಜದ ಬೈಬಲ್ ಅಂತ ಕರೀತಾರೆ. ಯಾವುದನ್ನು? ಸತ್ಯಾರ್ಥ ಪ್ರಕಾಶವನ್ನು ಆರ್ಯ ಸಮಾಜದ ಬೈಬಲ್ ಅಂತ ಕರೆಯಲಾಗುತ್ತಾ. ಯಾವ ಭಾಷೆಯಲ್ಲಿ ಅಂತಂದಾಗ ಹಿಂದಿ ಭಾಷೆಯಲ್ಲಿ ಆಯ್ತು ಅಂತ ಗೊತ್ತಿರಲಿ ಸ್ನೇಹಿತರೆ. ಎಷ್ಟರಲ್ಲಿ ಸ್ಥಾಪನೆ ಆಯಿತು ಆರ್ಯ ಸಮಾಜ ಅಂತ ಕೇಳಿದಾಗ 1875ರಲ್ಲಿ ಸ್ಥಾಪನೆ ಆಯಿತು. ಸ್ವಾಮಿ ದಯಾನಂದ ಸರಸ್ವತಿರವರು ಸುದ್ದಿ ಚಳವಳಿಯನ್ನು ಪ್ರಾರಂಭಿಸಿದರು. ಇದು ಸಹ ಕ್ವಶನ್ ಆಗ್ಯದ ಸ್ನೇಹಿತರೆ. ಏನು ಮಾಡಿದಾರೆ ಅಂತಂದಾಗ ಸ್ವಾಮಿ ದಯಾನಂದ ಸರಸ್ವತಿಯವರು ಸುದ್ದಿ ಚಳವಳಿಯನ್ನು ಆರಂಭ ಮಾಡ್ತಾರೆ ಸ್ನೇಹಿತರೆ, ಗೊತ್ತಿರಲಿ. ನೆಕ್ಸ್ಟ್ RG ಭಂಡಾರ್ಕರ್ ಮತ್ತು MG ರಾನಡೆ ಪ್ರಾರ್ಥನಾ ಸಮಾಜದ ಸದಸ್ಯರು. ನೋಡ್ರಿ ಗೊತ್ತಿರಲಿ ಸ್ನೇಹಿತರೆ, ಇದು ಸಹ ಕ್ವಶನ್ ಆಗೈತಿ. ಪ್ರಾರ್ಥನಾ ಸಮಾಜದ ಸದಸ್ಯರು ಯಾರು ಅಂತ ಕೇಳಿದಾಗ MG ರಾನಡೆ ಮತ್ತು RJ ಭಂಡಾರ್ಕರ್ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ಯಾವ ಚೋಳ ದೊರೆ ಶ್ರೀಲಂಕಾ ಉತ್ತರ ಭಾಗವನ್ನು ಗೆದ್ದುಕೊಂಡು ಅದನ್ನು ತನ್ನ ಸಾಮ್ರಾಜ್ಯದ ಪ್ರಾಂತ್ಯವನ್ನಾಗಿಸಿಕೊಂಡ? ಅವರು ಯಾವ ಚೋಳ ದೊರೆ ಶ್ರೀಲಂಕಾದ ಇದು ಗೊತ್ತಿರಲಿ, ಉತ್ತರ ಭಾಗವನ್ನು ಗೆದ್ದುಕೊಂಡು ಅದನ್ನು ತನ್ನ ಸಾಮ್ರಾಜ್ಯ ಪ್ರಾಂತ್ಯಕ್ಕೆ ವಶಪಡಿಸಿಕೊಂಡವನು ಯಾರಂತ ಕ್ವಶನ್ ಕೇಳ ಸ್ನೇಹಿತರೆ. ರಾಜರಾಜ ಚೋಳ, ರಾಜೇಂದ್ರ ಚೋಳ, ಕುಲತುಂಗ ಚೋಳ, ಸಿಂಹವರ್ಮ ಚೋಳ ಅಂತ ಕೊಟ್ಟ ಸ್ನೇಹಿತರೆ. ಇಲ್ಲಿ ಆನ್ಸರ್ ಎ ರಾಜರಾಜ ಚೋಳ ಅಂತ ಆಗುತ್ತೆ ನೋಡಿ ಸ್ನೇಹಿತರೆ. ಇವರು ಶ್ರೀಲಂಕಾದ ಉತ್ತರ ಭಾಗವನ್ನು ಗೆದ್ದುಕೊಂಡು ಅದು ತಮ್ಮ ಪ್ರಾಂತ್ಯಕ್ಕೆ ಸೇರ್ಪಡೆ ಮಾಡಿಕೊಳ್ತಾರೆ. ಯಾರು? ರಾಜರಾಜ ಚೋಳ. ನೋಡ್ರಿ, 1ನೇ ರಾಜರಾಜ ಚೋಳ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಮೇಲೆ ದಾಳಿ ಮಾಡಿದ. ನೋಡಿ ಕ್ವಶನ್ ಏನು ಕೇಳ್ತಾನಿದೆ, ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಮೇಲೆ ದಾಳಿ ಮಾಡಿದವ ಯಾರಂದಾಗ 1ನೇ ರಾಜರಾಜ ಚೋಳ. ನೆಕ್ಸ್ಟ್ 1ನೇ ರಾಜರಾಜ ಚೋಳ ಆಳ್ವಿಕೆಯಲ್ಲಿ ಮಾಲ್ಡೀವ್ಸ್ ವಶಪಡಿಸಿಕೊಂಡಿದ್ದ. ಯಾರು? 1ನೇ ರಾಜರಾಜ ಚೋಳ. ನೆಕ್ಸ್ಟ್ 1ನೇ ರಾಜರಾಜ ಚೋಳ ಶ್ರೀಲಂಕಾದ ಉತ್ತರ ಭಾಗವನ್ನು ಗೆದ್ದುಕೊಂಡು ಅದನ್ನು ತನ್ನ ಸಾಮ್ರಾಜ್ಯ ಪ್ರಾಂತ್ಯಕ್ಕೆ ಸೇರಿಸಿಕೊಂಡನು. ನೋಡ್ರಿ, 1ನೇ ರಾಜರಾಜ ಚೋಳ ಲಕ್ಷದ್ವೀಪ, ಮಾಲ್ಡೀವ್ಸ ಮತ್ತು ಯಾವುದಪ್ಪ ಅಂತಂದರೆ ಶ್ರೀಲಂಕಾದ ಉತ್ತರ ಭಾಗವನ್ನು ಗೆದ್ದುಕೊಂಡು ತನ್ನ ಪ್ರಾಂತ್ಯಕ್ಕೆ ಸೇರಿಸಿಕೊಂಡವ ಯಾರತ್ತಂದಾಗ 1ನೇ ರಾಜರಾಜ ಚೋಳ. ಅವನ ಕಾಲದಲ್ಲಿ ಏನಂತಂದಾಗ ದೇಶದ ಅತ್ಯಂತ ದೊಡ್ಡದಾದ ದೇವಾಲಯ ಬೃಹದೇಶ್ವರ ದೇವಾಲಯ ಅಥವಾ ರಾಜರಾಜೇಶ್ವರಿ ದೇವಾಲಯ ಅಂತೇಳಿ ತಂಜಾವೂರಿನಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಇದನ್ನು ನಿರ್ಮಿಸಿದವರು ಯಾರಂತಂದರೆ 1ನೇ ರಾಜರಾಜ ಚೋಳ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ಬೃಹದೇಶ್ವರ ಅಥವಾ ರಾಜರಾಜೇಶ್ವರ ದೇವಾಲಯ ಇರುವುದು ತಂಜಾವೂರಲ್ಲಿ ಬರ್ತದಂದಾಗ ತಮಿಳುನಾಡಿನಲ್ಲಿ. ಈ ತಂಜಾವೂರು ಯಾವ ನದಿಯ ತೀರದಲ್ಲಿ ಕಂಡುಬರ್ತದಂದಾಗ ಕಾವೇರಿ ನದಿಯ ತೀರದಲ್ಲಿ ಕಂಡುಬರ್ತದೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ 1ನೇ ರಾಜರಾಜ ಚೋಳ 1010 ಅಂದ್ರೆ 1010ರಲ್ಲಿ ಬೃಹದೇಶ್ವರ ದೇವಾಲಯ ಅಥವಾ ರಾಜರಾಜೇಶ್ವರಿ ದೇವಾಲಯವನ್ನು ನಿರ್ಮಿಸಿದವರು ಯಾರಂದಾಗ ರಾಜರಾಜ ಚೋಳ, 1ನೇ ರಾಜರಾಜ ಚೋಳ. ಎಷ್ಟರಲ್ಲಿ? 1010ರಲ್ಲಿ ಬೃಹದೇಶ್ವರ ದೇವಾಲಯ ಅಥವಾ ರಾಜರಾಜೇಶ್ವರ ದೇವಾಲಯವನ್ನು ಕಟ್ಟಿದ. ನೆಕ್ಸ್ಟ್
ಭಾರತದ ಅತಿ ಎತ್ತರದ ದೇವಾಲಯ ಯಾವುದಪ್ಪ ಅಥವಾ ದೊಡ್ಡ ದೇವಾಲಯ ಯಾವುದನ್ನ ಬೃಹದೇಶ್ವರ ಅಥವಾ ರಾಜರಾಜೇಶ್ವರಿ ದೇವಾಲಯ ಅಂತ ಗೊತ್ತಿರಲಿ. ನೆಕ್ಸ್ಟ್, ಚೋಳರ ಕಾಲವು ಗ್ರಾಮ ಸಭೆಗಳಿಗೆ ಪ್ರಸಿದ್ಧಿಯಾಗಿದೆ. ಅದು ಚೋಳರ ಕಾಲವು ಗ್ರಾಮ ಸಭೆಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು ಆಗಿನ ಕಾಲದಲ್ಲಿ. ಅದು ಉತ್ತರ ಮೆರೂರು ಶಾಸನ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ದಕ್ಷಿಣ ಭಾರತದಲ್ಲಿ ಚೋಳ ಸಾಮ್ರಾಜ್ಯದ ಅತಿ ದೊಡ್ಡದಾಗಿ ಹರಡಿಕೊಂಡಿತ್ತು. ಅಂದರೆ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡದಾಗಿ ಹರಡಿಕೊಂಡ ಸಾಮ್ರಾಜ್ಯ ಯಾವುದಂದ್ರೆ ಚೋಳ ಸಾಮ್ರಾಜ್ಯ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಭಾರತದ ಸಂವಿಧಾನದ ಯಾವ ವಿಧಿಯು ಅನುಚ್ಛೇದ ಅಂದರೂ ಒಂದೇ, ವಿಧಿ ಅಂದರೂ ಒಂದೇ ಗೊತ್ತಿರಲಿ ಸ್ನೇಹಿತರೆ. ದೇವನಾಗರಿ ಲಿಪಿಯಲ್ಲಿರುವ ಭಾಷೆಯನ್ನು ಭಾರತದ ಒಕ್ಕೂಟ ಅಧಿಕೃತ ಭಾಷೆ ಎಂದು ಸೂಚಿಸುತ್ತದೆ. ಯಾವುದಪ್ಪ ಅಂತಂದ್ರೆ ಯಾವ ವಿಧಿ ಅಂತ ಕೇಳೋಣ ಸ್ನೇಹಿತರೆ, ಇಂಪಾರ್ಟೆಂಟಾ. ಇಲ್ಲಿ 341, 342, 343, 346 ಅಂತ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವುದಂತಂದ್ರೆ 343. ಏನು, ದೇವನಾಗರಿ ಲಿಪಿಯಲ್ಲಿರುವ ಭಾಷೆಯನ್ನು ಭಾರತದ ಒಕ್ಕೂಟ ಅಧಿಕೃತ ಭಾಷೆ ಎಂದು ಸೂಚಿಸಿದ್ದು ವಿಧಿ ಯಾವುದಂದಾಗ 343ನೇ ವಿಧಿ. ನೋಡಿ, ಸಂವಿಧಾನದ 350A ವಿಧಿ ಪ್ರಾಥಮಿಕ ಶಿಕ್ಷಣ ಮತ್ತು ಮಾತೃಭಾಷೆಯಲ್ಲಿ ನೀಡುವುದು. ನೋಡ್ರಿ, ಪ್ರಾಥಮಿಕ ಶಿಕ್ಷಣ ಈಗ ಕರ್ನಾಟಕದಲ್ಲಿ ಕನ್ನಡದ ಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ನೀಡಬೇಕು ಮಕ್ಕಳಿಗೆ ಅಂತ ತಿಳಿಸುವ ಸಂವಿಧಾನದ ವಿಧಿ ಯಾವುದಂತ ಕೇಳಿದಾಗ 350A ಅಂತೇಳಿ 350A ವಿಧಿ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್, ಸಂವಿಧಾನದ 340ನೇ ವಿಧಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ. ನೋಡ್ರಿ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ತಿಳಿಸುವುದು ಯಾವುದಪ್ಪ ಅಂತಂದಾಗ 340ನೇ ವಿಧಿ. ನೆಕ್ಸ್ಟ್, ತಪ್ಪಿದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ತಿಳಿಸುವುದಂದಾಗ 338B ನೋಡಿ ಸ್ನೇಹಿತರೆ. 338B ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ತಿಳಿಸ್ತೈತಿ. ನೆಕ್ಸ್ಟ್, ಸಂವಿಧಾನದ 341ನೇ ವಿಧಿ ಪರಿಶಿಷ್ಟ ಜಾತಿಗಳ ಬಗ್ಗೆ ತಿಳಿಸ್ತೈತಿ. ನೆಕ್ಸ್ಟ್, ಸಂವಿಧಾನದ 342ನೇ ವಿಧಿ ಪರಿಶಿಷ್ಟ ಪಂಗಡಗಳ ಬಗ್ಗೆ ತಿಳಿಸ್ತೈತಿ, ಇಂಪಾರ್ಟೆಂಟಾ. ಸಂವಿಧಾನದ 343ನೇ ವಿಧಿ ಕೇಂದ್ರದ ಅಧಿಕೃತ ಭಾಷೆ ಬಗ್ಗೆ ತಿಳಿಸ್ತೈತಿ, ಅದು 343ನೇ ವಿಧಿ. ಇದು ಗೊತ್ತಿರಲಿ ಸ್ನೇಹಿತರೆ. 350 ಉಪವಿಧಿ ಎ, ಇದು ಸಹ ಕ್ವಶನ್ ಆಗೈತಿ. ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆಯಲ್ಲಿ ನೀಡುವುದರ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಅಂದಾಗ 350 ಉಪವಿಧಿ ಎ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಮಹಾತ್ಮ ಗಾಂಧಿಯವರು ಬರೆದ ಒಂದು ಪುಸ್ತಕ ಯಾವುದು? ನೋಡಿರಿ, ಮಹಾತ್ಮ ಗಾಂಧೀಜಿಯವರು ಬರೆದ ಎಲ್ಲ ಪುಸ್ತಕಗಳನ್ನು ಮತ್ತು ಪತ್ರಿಕೆಗಳನ್ನು ನೆನಪಿಟ್ಕೋರಿ ಸ್ನೇಹಿತರೆ, ಇಂಪಾರ್ಟೆಂಟಾ. ಆಪ್ಷನ್ ಮೈ ಟ್ರೂತ್, ಹಿಂದೂ ಸ್ವರಾಜ್, ಡಿಸ್ಕವರಿ ಆಫ್ ಇಂಡಿಯಾ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ ಅಂತೇಳಿ. ಇಲ್ಲಿ ಹಿಂದೂ ಸ್ವರಾಜ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತಂದಾಗ ಮಹಾತ್ಮ ಗಾಂಧೀಜಿಯವರು. ಹೌದಾ, ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್, ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವರು ನೆಹರು ಅವರು ಬರೀತಾರೆ ನೋಡಿ ಸ್ನೇಹಿತರೆ. ಯಾರು? ನೆಹರು ಅವರು ಬರೀತಾರೆ. ಮೈ ಟ್ರೂತನ್ನು ಬರೆದವರು ಇಂದಿರಾ ಗಾಂಧಿ. ಮತ್ತು ಯಾರಂದಾಗ ಇಂದಿರಾ ಗಾಂಧಿ ಗೊತ್ತಿರಲಿ ಸ್ನೇಹಿತರೆ. ಇವರು ಇಂದಿರಾ ಗಾಂಧಿಯವರು ಬರೆದಿದ್ದು ಮೈ ಟ್ರೂತ್ ಅಂತೇಳಿ. ಹಿಂದೂ ಸ್ವರಾಜ್ಯನ ಬರೆದವರು ಮಹಾತ್ಮ ಗಾಂಧಿಯವರು. ಮತ್ತು ಇದಕ್ಕೆ ತಂದು ಇಂದಿರಾ ಗಾಂಧಿ ಅಂತ ಜೋಡಿಸಬೇಡಿ ಸ್ನೇಹಿತರೆ. ಹಿಂದೂ ಸ್ವರಾಜ್ಯನ ಬರೆದವರು ಯಾರು? ಮಹಾತ್ಮ ಗಾಂಧೀಜಿಯವರು. ಮೈ ಟ್ರೂತನ್ನು ಬರೆದವರು ಇಂದಿರಾ ಗಾಂಧಿಯವರು. ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವರು ನೆಹರು ಅವರು. ನೋಡಿ, ಮೈ ಟ್ರೂತ್ ಎಂಬ ಕೃತಿಯನ್ನು ಬರೆದವರು ಯಾರಪ್ಪ ಅಂತಂದರೆ ಇಂದಿರಾ ಗಾಂಧಿ. ಹಿಂದೂ ಸ್ವರಾಜ್ ಎಂಬ ಪುಸ್ತಕವನ್ನು ಬರೆದವರು ಮಹಾತ್ಮ ಗಾಂಧೀಜಿಯವರು. ಡಿಸ್ಕವರಿ ಆಫ್ ಇಂಡಿಯಾ ಗ್ಲಿಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎಂಬ ಪುಸ್ತಕವನ್ನು ಬರೆದವರು ಪಂಡಿತ್ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ ನೋಡಿ, ಕೆಳಗಿನವುಗಳ ದಂಗೆಗಳಲ್ಲಿ ಯಾವುದಾದರೊಂದು ನೀಲದರ್ಪಣ ನಾಟಕ ನಂಟನ್ನು ಹೊಂದಿರುತ್ತದೆ. ನೋಡ್ರಿ, ಕೆಳಗಿನ ದಂಗೆಗಳಲ್ಲಿ ಯಾವುದಾದರೂ ಒಂದು ನೀಲದರ್ಪಣ ಎಂಬ ನಾಟಕದೊಂದಿಗೆ ನಂಟನ್ನು ಹೊಂದಿರುತ್ತಂತೆ ಕ್ವಶನ್ ಕೊಟ್ಟನ್ ಸ್ನೇಹಿತರೆ. ಸಂತಾಲ ದಂಗೆ, ಪಬ್ನಾ ದಂಗೆ, ಇಂಡಿಗೋ ದಂಗೆ, ಚಂಪಾರಣ್ಯ ದಂಗೆ. ನೀಲದರ್ಪಣ ಯಾವುದಕ್ಕೆ ಸಂಬಂಧಪಟ್ಟದಂದಾಗ ಇಂಡಿಗೋ ದಂಗೆಗೆ ಸಂಬಂಧಪಟ್ಟ ನೋಡಿ ಸ್ನೇಹಿತರೆ. ನೀಲದರ್ಪಣ ಎಂಬ ನಾಟಕ ಯಾವುದಕ್ಕೆ ಸಂಬಂಧಪಟ್ಟದಂದಾಗ ಇಂಡಿಗೋ ದಂಗೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ನೋಡಿ, ಕೆಲವು ಬುಡಕಟ್ಟು ದಂಗೆಗಳು ಮತ್ತು ಸ್ಥಳಗಳಂತ ಗೊತ್ತಿರಲಿ, ಇಂಪಾರ್ಟೆಂಟ್ ಸ್ನೇಹಿತರೆ. ಇವುಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಹೋಗ್ಯಾನ. ಮೊಪಲಾ ದಂಗೆ ಎಲ್ಲಿ ನಡೀತಂದಾಗ ಕೇರಳದಲ್ಲಿ, ಇದು ಸಹ ಆಲ್ರೆಡಿ ಕ್ವಶನ್ ಆಗೈತಿ. ಪಬ್ನಾ ದಂಗೆ ನಡೆದಿದ್ದು ಬೆಂಗಾಲ್ನಲ್ಲಿ. ಏಕಾ ದಂಗೆ ನಡೆದಿದ್ದು ಅವಧ್ನಲ್ಲಿ. ಬಿರ್ಸಾ ಮುಂಡಾ ದಂಗೆ ನಡೆದಿದ್ದು ಜಾರ್ಖಂಡ್ನಲ್ಲಿ. ಸನ್ಯಾಸಿ ದಂಗೆ ನಡೆದಿದ್ದು ಬಂಗಾಳ್ನಲ್ಲಿ.
ಸಂತಾಲ ದಂಗೆ ನಡೆದಿದ್ದು ಪಶ್ಚಿಮ ಬಂಗಾಳದಲ್ಲಿ, ಬಿಲ್ಲರು ದಂಗೆ ನಡೆದಿದ್ದು ಎಲ್ಲಪ್ಪ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ, ಕೋಲಾರ ದಂಗೆ ಜಾರ್ಖಂಡ್ದಲ್ಲಿ. ನೋಡ್ರಿ ಯಾವಪ್ಪ ಅಂತಂದಾಗ ಪಬ್ನಾ ದಂಗೆ ಬೆಂಗಾಲ, ಏಕಾ ದಂಗೆ ಅವಧ, ಬಿರ್ಸಾ ಮುಂಡಾ ದಂಗೆ ಜಾರ್ಖಂಡ, ಸನ್ಯಾಸಿ ದಂಗೆ ಬಂಗಾಳ, ಸಂತಾಲ ದಂಗೆ ಪಶ್ಚಿಮ ಬಂಗಾಳ, ಬಿಲ್ಲರ ದಂಗೆ ಮಹಾರಾಷ್ಟ್ರ, ಕೋಲಾರ ದಂಗೆ ಯಾವಪ್ಪ ಅಂತಂದ್ರೆ ಜಾರ್ಖಂಡ್ನಲ್ಲಿ ನಡೀತಾ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಮಂತ್ರಿಮಂಡಳಿಯ ಸಭೆಯ ನೇತೃತ್ವ ಯಾರು ವಹಿಸುತ್ತಾರೆ? ಕೇಂದ್ರದಲ್ಲಿ ಏನು ಮಂತ್ರಿಮಂಡಲ ಇರ್ತೈತಲ್ಲ ಅದರ ನೇತೃತ್ವ ವಹಿಸುವವರು ಯಾರತ್ತ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಸರದಿಯಂತೆ ವಿವಿಧ ಮಂತ್ರಿಗಳು, ಕ್ಯಾಬಿನೆಟ್ ಕಾರ್ಯದರ್ಶಿ ಅಂತ ಕೊಟ್ಟಣ. ಇಲ್ಲಿ ಮಂತ್ರಿಮಂಡಲದ ಸಭೆಯ ನೇತೃತ್ವ ವಹಿಸುವವರು ಯಾರತ್ತಂದಾಗ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು. ಈ ಮಂತ್ರಿಮಂಡಲ ಎಷ್ಟನೇ ವಿಧಿ ಆಧಾರದ ಮೇಲೆ ಇದು ನೇಮಕ ಮಾಡಲಾಗುತ್ತೆ ಅಂತ ಕೇಳಿದಾಗ 74ನೇ ವಿಧಿ ಆಧಾರದ ಮೇಲೆ ರಚನೆ ಮಾಡಲಾಗುತ್ತಾ ಮಂತ್ರಿಮಂಡಲವನ್ನು. ಮಂತ್ರಿಮಂಡಲದ ಗಾತ್ರ 15% ಮೀರಬಾರ್ದಂತೇಳಿ ಹೇಳಿದ ಸಂವಿಧಾನದ ತಿದ್ದುಪಡಿ ಯಾವುದಂತ ಕೇಳಿದಾಗ ಇಂಪಾರ್ಟೆಂಟ್ ಸ್ನೇಹಿತರೆ ಯಾವುದಪ್ಪ ಅಂತಂದ್ರೆ 91ನೇ ತಿದ್ದುಪಡಿ ನೋಡಿ ಸ್ನೇಹಿತರೆ. ಸಂವಿಧಾನದ 91ನೇ ತಿದ್ದುಪಡಿ ಮಂತ್ರಿಮಂಡಲದ ಗಾತ್ರ 15% ಮೀರಬಾರ್ದಂತೇಳಿ ಹೇಳುವ ಸಂವಿಧಾನ ತಿದ್ದುಪಡಿ 91. ಅದರ ರಚನೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ 74. ಪ್ರಧಾನಮಂತ್ರಿಗಳನ್ನು ನೇಮಕದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ 75. ರಾಷ್ಟ್ರಪತಿ ನೇಮಕದ ಬಗ್ಗೆ 52ನೇ ವಿಧಿ ಗೊತ್ತಿರಲಿ ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್ 3ನೇ ಪಾಣಿಪತ್ ಯುದ್ಧದ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ದೆಹಲಿಯ ಚಕ್ರವರ್ತಿಯಾಗಿದ್ದರು? ನೋಡ್ರಿ 3ನೇ ಪಾಣಿಪತ್ ಯುದ್ಧದ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ದೆಹಲಿಯ ಚಕ್ರವರ್ತಿಯಾಗಿದ್ದರು ಅಂತ ಕ್ವಶನ್ ಐತಿ ಸ್ನೇಹಿತರೆ. ಮೊಹಮ್ಮದ್ ಶಾ, ಅಹಮದ್ ಶಾ, ಶಾ ಆಲಂ, ಅಕ್ಬರ್ ಶಾ II ಅಂತೇಳಿ ಇಲ್ಲಿ 2ನೇ ಶಾ ಆಲಂ ಇರ್ತಾರೆ ನೋಡಿ ಸ್ನೇಹಿತರೆ. 3ನೇ ಪಾಣಿಪತ್ ಕದನದ ಸಂದರ್ಭದಲ್ಲಿ ದೆಹಲಿಯ ಚಕ್ರವರ್ತಿ ಯಾರಾಗಿರ್ತಾರೆ ಅಂತಂದಾಗ ಶಾ ಆಲಂ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ, 2ನೇ ಶಾ ಆಲಂ. ನೆಕ್ಸ್ಟ್ ಪ್ರಥಮ ಪಾಣಿಪತ್ ಕದನ ನಡೆದಿದ್ದು 1526 ಏಪ್ರಿಲ್ 21ರಂದು ನಡೀತದೆ ನೋಡಿ ಸ್ನೇಹಿತರೆ, ಗೊತ್ತಿರಲಿ. ಇಲ್ಲಿ 1526 ಏಪ್ರಿಲ್ 21ರಂದು. ನೆಕ್ಸ್ಟ್ ಪ್ರಥಮ ಪಾಣಿಪತ್ ಕದನ ಯಾರ್ಯಾರ ಮಧ್ಯೆ ನಡೀತಂದ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಗೊತ್ತಿರಲಿ ಸ್ನೇಹಿತರೆ. ಅಂತಂದಾಗ ದೆಹಲಿ ಸುಲ್ತಾನರ ಕೊನೆಯ ಅರಸ ಯಾರಾಗಿರ್ತಾರೆ ಅಂತ ಕೇಳಿದಾಗ ಇಬ್ರಾಹಿಂ ಲೋಧಿ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ಪ್ರಥಮ ಪಾಣಿಪತ್ ಕದನದ ಸಂದರ್ಭದಲ್ಲಿ ಭಾಗವಹಿಸಿದವರು ಯಾರಂತಂದಾಗ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಬಾಬರ್ ಪದದ ಅರ್ಥ ಹುಲಿ ಅಂತ ಅರ್ಥವನ್ನು ಕೊಡ್ತದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಥಮ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿ ಸೋಲಿಸಿದವರು ಯಾರು ಅಂತ ನೋಡಿ. ಪ್ರಥಮ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದ ಅವರು ಯಾರಂತಂದಾಗ ಮೊಘಲರ ದೊರೆ ಬಾಬರ್ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಲಕ್ನೋ ಒಪ್ಪಂದ ಅಂತ ಬರ್ತದೆ ಸ್ನೇಹಿತರೆ, ಇಂಪಾರ್ಟೆಂಟ. ಲಕ್ನೋ ಒಪ್ಪಂದವು ಇವುಗಳ ಅಥವಾ ಇದರ ನಡುವೆ ಏನಪ್ಪ ಅಂತಂದರೆ ನಿರ್ಣಯಿಸಲ್ಪಟ್ಟಿತು. ಯಾವುದು? ಲಕ್ನೋ ಒಪ್ಪಂದ. ಕಾಂಗ್ರೆಸ್, ಬ್ರಿಟಿಷ್ ಮತ್ತು ಕೊಟ್ಟ ಸ್ನೇಹಿತರೆ, ಸೌಮ್ಯವಾದಿ ಮತ್ತು ತೀವ್ರವಾದಿ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್, ಗಾಂಧಿ ಮತ್ತು ಅಂಬೇಡ್ಕರ್ ಅಂತ ಕೊಟ್ಟ ಸ್ನೇಹಿತರೆ. ಏನಪ್ಪ ಅಂತಂದಾಗ ಲಕ್ನೋ ಒಪ್ಪಂದ ಯಾವ್ಯಾವುಗಳ ಮಧ್ಯೆ ನಡೀತದೆ ಕೇಳಿದಾಗ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳ ಮಧ್ಯೆ ನಡೀತದೆ. ಯಾವುದು? ಲಕ್ನೋ ಒಪ್ಪಂದ ಅಂತೇಳಿ ಗೊತ್ತಿರಲಿ ನೋಡ್ರಿ. 1907ರಲ್ಲಿ ಸೂರತ್ ಒಡಕಾಗುತ್ತೆ ಸ್ನೇಹಿತರೆ. ರಾಷ್ಟ್ರೀಯ ಅಧಿವೇಶನದಲ್ಲಿ ಮಂದಗಾಮಿ ಮತ್ತು ತೀವ್ರಗಾಮಿಗಳ ಒಡಕಾಗುತ್ತೆ. ಯಾವಾಗ? 1907ರಲ್ಲಿ. ಇಂಪಾರ್ಟೆಂಟ್ ಕೇಳ್ತಾನೆ ಸ್ನೇಹಿತರೆ. ಸೂರತ್ ಒಡಕು ಆಗಿದ್ದು ಯಾವಾಗ? 1907ರಲ್ಲಿ. ಮಂದಗಾಮಿ ಮತ್ತು ತೀವ್ರಗಾಮಿಗಳ ಮಧ್ಯೆ. ಇದು ಸಹ ಕ್ವಶನ್ ಆಗೈತೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ನೆಕ್ಸ್ಟ್ 1916ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಪ್ಪಂದವಾಯಿತು. ಎಷ್ಟರಲ್ಲಿ? 1916ರಲ್ಲಿ. ನೆಕ್ಸ್ಟ್ ಸೂರತ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾವ ಸಂದರ್ಭದಲ್ಲಿ ಯಾರಂದಾಗ ರಾಸ್ ಬಿಹಾರಿ ಬೋಸ್ ನೋಡ್ರಿ ಸ್ನೇಹಿತರೆ. ಯಾವಾಗ ಈ ಸೂರತ್ ಒಡಕಾಗುತ್ತಲ್ಲ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಯಾರಿದ್ದಾರೆ ಅಂತ ಕೇಳಿದಾಗ ರಾಸ್ ಬಿಹಾರಿ ಬೋಸ್ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ಲಕ್ನೋ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು AC ಮಜುಮ್ದಾರ್ ಅಂತೇಳಿ ನೋಡ್ರಿ. 1907ರಲ್ಲಿ ನಡೆದಂಥ ಸೂರತ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ರಾಸ್ ಬಿಹಾರಿ ಘೋಷ್ ಅಂತೇಳಿ. ಅದೇ ಲಕ್ನೋ ಒಪ್ಪಂದ ಆಗುತ್ತಲ್ಲ 1916ರಲ್ಲಿ ಅದರ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರಂದಾಗ AC ಮಜುಮ್ದಾರ್ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಾಲ್ ಗಂಗಾಧರ್ ತಿಲಕ್, ಆ್ಯನಿ ಬೆಸೆಂಟ್ ಪ್ರಯತ್ನದ ಫಲವಾಗಿ ಮಂದಗಾಮಿ ಮತ್ತು ತೀವ್ರಗಾಮಿಗಳ ಮಧ್ಯೆ ಏನಪ್ಪ ಅಂತಂದಾಗ ಒಂದು ಒಪ್ಪಂದ ಏರ್ಪಡ್ತದೆ ನೋಡಿ ಸ್ನೇಹಿತರೆ.
ಗೊತ್ತಿರಲಿ. ಯಾರ ಫಲವಾಗಿ? ಬಾಲಗಂಗಾಧರ್ ತಿಲಕ್ ಮತ್ತು ಆನಿ ಬೆಸೆಂಟ್ ಅವರ ಫಲವಾಗಿ. ಇದೇ ಸಂದರ್ಭದಲ್ಲಿ ಏನು ಮಾಡ್ತಾರಂತಂದಾಗ ಬಾಲಗಂಗಾಧರ್ ತಿಲಕ್ ಮತ್ತು ಆನಿ ಬೆಸೆಂಟ್ ಅವರು ಏನು ಮಾಡ್ತಾರಂತಂದಾಗ ಹೋಮ್ ರೂಲ್ ಚಳವಳಿಯನ್ನು ಕೈಗೊಳ್ತಾರೆ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ಇವತ್ತಿನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.